ಎಲ್ಲಿ ಬೆನಿಫಿಟ್ ಇದೆ, ಅಡ್ವಾಂಟೇಜ್ ಇದೆ, ಡಿಸ್ಅಡ್ವಾಂಟೇಜಸ್ ಇದೆ. ಇತ್ತೀಚೆಗೆ ನಿಮ್ಗೆ ಗೊತ್ತಿರಬಹುದು, ನಟಿ ರುಕ್ಮಿಣಿ ವಸಂತ್ ಅವರ ಒಂದು ಫೋಟೋ ಅಳವಡಿಸಿ ಮಾಡಿದ್ದಾರೆ ಅನ್ನುವಂಥದ್ದು. ಸೊ ಇದು ಚಿತ್ರರಂಗಕ್ಕೆ ಬೆನಿಫಿಟ್ ಆದ್ರೆ ಈ ತರ ದುರುಪಯೋಗ ಕೂಡ ಮಾಡ್ತಾರೆ ಅಂತ. ಇಲ್ಲ, ಇದು ಬರೀ ರುಕ್ಮಿಣಿ ವಸಂತ್ ಅವ್ರದ್ದು ಮಾತ್ರ ಅಂತಲ್ಲ, ಎಲ್ಲ ಹೆಣ್ಮಕ್ಳುಗಳಿಗೂ ಆಗ್ತಾ ಇರುವಂತ ಇದು. ಎಷ್ಟೋ ಜನಕ್ಕೆ ಆಗ್ತಾ ಇದೆ. ಒಂದು ರೀಸೆಂಟಾಗಿ ನಾನು ಇನ್ಸ್ಟಾಗ್ರಾಮ್ದು ಒಂದು ಪೇಜ್ ನೋಡಿದೆ. ಸೊ ಅದರಲ್ಲಿ ಎಷ್ಟು ಗೃಹಿಣಿ ಇರ್ತಾರೆ, ಹೋಮ್ಲಿ ಲುಕ್ಕಲ್ಲಿ ಮಾಡಿರುವಂಥ ಹೆಣ್ಮಕ್ಳು ನಮ್ಮ ಆರ್ಟಿಸ್ಟ್ಗಳನ್ನು ತೊಗೊಂಡೋಗಿ ಏನೋ ಒಂಥರ ಇಲ್ಲಿ ಅವ್ರು ಏನೋ ಇದು ಮಾಡೋ ಥರ ಮಾಡಿದ್ದಾರೆ. ಸೊ ಇದಕ್ಕೆಲ್ಲ ಯಾರು ಕಾರಣ ಅಂತ ಹೇಳಬೇಕು? ನಾವು ಮಾಡ್ತಾ ಇರೋದು ಇವಾಗ ಸಮಾಜಕ್ಕೆ ಏನಾದರೂ ಒಳ್ಳೇದು ಕೊಡಬೇಕು ಅಂತ ನಾವು ಮಾಡೋಕ್ಕೆ ಹೋಗ್ತಾ ಇದ್ದೀವಿ. ಒಂದು ಎಕ್ಸ್ಪೆರಿಮೆಂಟಲ್ ಮೂವಿ ಕೊಡ್ತಾ ಇದ್ದೀವಿ. ಸೊ ಅಷ್ಟು ಬಜೆಟ್ ನಮ್ಗೆ ಆಗಲ್ಲ. ಇವಾಗ ನಾವು ಹಿಸ್ಟ್ರಿ ಮಾಡಬೇಕು ಅಂದರೆ, ಸೊ ಆ ಹಿಸ್ಟ್ರಿಗೆ ಏನಾಗುತ್ತೆ ಅಂದರೆ ಒಂದು 10-12 ಕೋಟಿ ಬಜೆಟ್ ಬೇಕಾಗುತ್ತೆ. ಬಟ್ ನಾವಿದು 1.5 ಕೋಟಿಲಿ ಮುಗಿಸ್ತೀವಿ ಒಂದು ಚಿಕ್ಕದಾಗಿ. ಅದು ಎಷ್ಟಾಗುತ್ತೋ ನಮಗೆ ಬಿಸ್ನೆಸ್ ಆಗಲಿ, ಈ ಥರ ಒಂದು ಎಕ್ಸ್ಪೆಕ್ಟೇಷನ್ ಇಟ್ಕೊಂಡು ಮಾಡೋವಂಥದ್ದು. ಸೊ ಈ ಥರ ಏನೋ ಒಂದು ಯಾರೋ ಬಂದು ಹೆಣ್ಮಕ್ಳನ್ನ ಒಂಥರ ಅನೈತಿಕತೆನೇ ಅನ್ನೋದು ಇದನ್ನು. ಸೊ ಈ ಥರ ತೋರಿಸಿ ಅದು ಲೈಂಗಿಕ ದೌರ್ಜನ್ಯ ಕೂಡ ಆಗುತ್ತೆ. ಸೊ ಇದನ್ನೆಲ್ಲ ತೋರಿಸಿದಾಗ ಏನು ಮಾಡೋದು? ನಮಗೆ ಅದು ಸೊಲ್ಯೂಷನ್ ಸಿಕ್ಕಲ್ಲ. ಬಟ್ ಆದರೆ ಅನಿಸುತ್ತೆ ಇದಕ್ಕೆಲ್ಲ ಧ್ವನಿ ಎತ್ತಕ್ಕೆ ಮೀಡಿಯಾ ಇರಲೇಬೇಕು. ನಿಮ್ಮಂಥ ಒಂದು ಸಹಕಾರಿಯಾಗಿ ನೀವಿದ್ರೇ ನಮ್ಮ ಜೊತೇಲಿ ಸಿನಿಮಾ ನಾವು ಮಾಡ್ತಿದ್ದೀವಿ ಅಂದ ತಕ್ಷಣ, ಸೊ ನೋಡಿ ಇದೊಂದು ಮೊನ್ನೆ ವೀಡಿಯೋ ಬಂದಿದ ತಕ್ಷಣ ಅಯ್ಯೋ ನನಗೆ ನಿಜ ಭಯ ಆಯಿತು. ಏನಪ್ಪ ಮಾಡೋದು, ನಾವು ಇದೊಂದು ಸಿನಿಮಾ ಮಾಡ್ತಿದ್ದೀವಿ, ಎಷ್ಟೋ ಜನ ಆರ್ಟಿಸ್ಟ್ಗಳಿಗೆ ಟೆಕ್ನಿಷಿಯನ್ಗೆ ನಾವು ಕೆಲಸ ಕೊಟ್ಟಿಲ್ಲ, ಈ ಥರ ಕಮೆಂಟ್ಸ್ಗಳು ನೋಡಿದ್ದೆ ನಾನು. ಬಟ್ ಆದರೆ ಎಲ್ಲರೂ ನಾನು ಹೇಳಿದ್ನಲ್ಲ, ಪ್ರೋತ್ಸಾಹ ಕೊಡೋರು ಯಾರೂ ಬರಲ್ಲ. ಇವಾಗ ನೋಡಿ ಒಂದು ಫೋಟೋ ಬಳಕೆ ಮಾಡ್ತೀವಿ ಅಂದಿದ ತಕ್ಷಣವೇ ನಾವು ಅಷ್ಟೇ ರೆಮ್ಯುನರೇಷನ್ ಕೊಡಬೇಕು ಅಂದರು. ಅಷ್ಟು ಬಜೆಟ್ ಅಲ್ಲ ಸಿನಿಮಾ ಇದು. ಸೊ ಈ ಥರ ಎಲ್ಲ ಯೋಚನೆ ಮಾಡಿದಾಗ ಇದು ಓಕೆ ಅನಿಸ್ತು ನನಗೆ. ಈಗ ನಿಮಗೆ ಉತ್ಸಾಹ ಹುಮ್ಮಸ್ಸಿರುವಂತಹ ನಿರ್ಮಾಪಕರು, ನೀವು ಇಲ್ಲಿ ಒಳ್ಳೊಳ್ಳೆ ಸಿನಿಮಾಗಳನ್ನ ಕೊಡಬೇಕು ಅಂತ. ಹೌದು. ಬಟ್ ಈಗ ನೀವು ಈ ಥರ ಸಿನಿಮಾ ಮಾಡೋದ್ರಿಂದ ಒಂದಷ್ಟು ಜನ ಕೆಲಸಗಾರರು ಕಷ್ಟ. ಅಯ್ಯೋ ಖಂಡಿತ. ಸಿನಿಮಾ ಮಾಡೋದ್ರೆ ಎಷ್ಟೋ ಸಾವಿರ ಜನ ಊಟ ತಿಂತಾರೆ. ನಿಮ್ಗೆ ಅದು ಎಲ್ಲೋ ಮೈಂಡಿಗೆ ಬರಲಿಲ್ಲ? ಇಲ್ಲ, ಅದು ಬಂದಿದೆ ಆ್ಯಕ್ಚುಲಿ. ನನಗೇನಂದರೆ, ನಾವು ಸಿನಿಮಾ ಅಂದಿದ ತಕ್ಷಣ, ಒಂದು ಮಾಡಿದ ತಕ್ಷಣ ನಾವು ಅದರಲ್ಲೇ ನಿಂತ್ಕೊಳ್ತೀವಿ ಅಂತಿಲ್ಲ. ಯಾಕಂದ್ರೆ ನಾನು ಜೀನಿಯಸ್ ಮುತ್ತ ಮಾಡಿದಾಗಲೇ ಹೇಳಿದ್ದೆ, ನಾವು ಇಲ್ಲ ಇನ್ನೂ ಹಲವಾರು ಸಿನಿಮಾಗಳು, ಮೆಸೇಜ್ ಓರಿಯೆಂಟೆಡ್ ಸಿನಿಮಾಗಳು ಏನಿದೆ, ನಾವು ಸಮಾಜಕ್ಕೆ ಬೇಕಾಗುವಂಥ ಮಾದರಿ ಆಗುವಂಥ ಸಿನಿಮಾಗಳು, ಒಂದು ವುಮೆನ್ ಓರಿಯೆಂಟೆಡ್ ಆಗಲಿ, ಒಂದು ಮಕ್ಕಳದೇ ಆಗಲಿ, ಈಗ ಚೈಲ್ಡ್ ಅವೇರ್ನೆಸ್ ಸಿನಿಮಾಗಳು ಮಾಡಬೇಕು. ಇವಾಗ ನೋಡ್ತಾ ಇದ್ದೀವಿ ನಾವು ಬಿಟ್ಕಾಯಿನ್ ಬಗ್ಗೆ. ಸೊ ಈ ಥರ ಎಲ್ಲ, ಮತ್ತು ಕೊರಿಯನ್ ಡ್ರಾಮಾಗಳು ನೋಡ್ತಾರೆ ಮಕ್ಕಳು. ನೋಡಿ ಅದರಿಂದ ಎಷ್ಟೋ ಸೂಸೈಡ್ ಕೇಸ್ ಎಲ್ಲ ನನಗೆ ತುಂಬ ಕ್ಲೋಸ್ ಫ್ರೆಂಡ್ಸ್ಗಳ ಟೀಮಲ್ಲೇ ಆಗಿದೆ ಈ ಥರ ಎಲ್ಲ. ಸೊ ಇದೆಲ್ಲ ನೋಡಿದಾಗ ಅನಿಸುತ್ತೆ ಅಂಥ ಸಿನಿಮಾನು ಮಾಡ್ತೀವಿ. ಈಗ ಒಂದು ಸಿನಿಮಾ ಮಾಡಿದ್ವಿ ಅಂದ ತಕ್ಷಣ ಕಂಟಿನ್ಯೂಸ್ಲಿ ನಾವು ಅದೇ ಮಾಡೋದಲ್ವಲ್ಲ. ಇದು ಒಂದು ಪಾರ್ಟ್ ಆಫ್ ದ ಜರ್ನಿ ಅಷ್ಟೇ ನಂದು. ಸೊ ನೆಕ್ಸ್ಟು ನನ್ನ ಸಿನಿಮಾ ಬೇರೆ ಥರನೇ ಇರುತ್ತೆ. ಅದು ಆಲ್ರೆಡಿ ನಾವು ಕತೆ ಕೂಡ ರೆಡಿ ಆಗಿದೆ. ಅದು ಮಾಡಬೇಕು ಅಂದರೆ ನನ್ನ ಸಮಯ ಕೂಡ ಅಗತ್ಯ. ಅಲ್ಲಿ ನಾನು ಪ್ರೊಡ್ಯೂಸರ್ ಆಗಿ ದುಡ್ಡು ಹಾಕ್ಬಿಟ್ಟಿದ್ದೀನಿ ಬಿಡಿ ಅನ್ನೋಕ್ಕಾಗಲ್ಲ.